ಭಾರತೀಯ ಕಿಸಾನ್ ಸಂಘದಿಂದ 33 ದಿನಗಳಿಂದ ಇವತ್ತು ಸತ್ಯಾಗ್ರಹವನ್ನು ನಡೀತಾ ಇದೆ. ಕೊಟಬಾಗಿ ಅದರಲ್ಲಿ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಕೊಟಬಾಗಿ ಏತ ನೀರಾವರಿ ಎಲ್ಲ ರೈತರಿಗೆ ಈ ಒಂದು ಏತ ನೀರಾವರಿಯ ಏನು ಏರಿಯಾ ಕಮಾಂಡ್ ಏರಿಯಾ ಇದೆ, ನೀರಾವರಿ ಆಗಬೇಕಂತೇಳಿ ಏನೋ ಈ ಪ್ರಾಜೆಕ್ಟಲ್ಲಿ ಬಂದಿದೆ. ಎಲ್ಲರಿಗೂ ಕೊನೆಯ ರೈತರಿಗೂ ನೀರು ಮುಟ್ಟಬೇಕಂತೇಳಿ ನಮ್ಮ ಗುರಿ ಹೊಂದಿದ್ದೇವೆ. ಮತ್ತು ಅದು ಬಹಳ ಸಣ್ಣ ಕೆಲಸ, ಅದು ಮೈನರ್ ಕೆಲಸ, ಭಾಳ ದೂರ ಇಲ್ಲ. ರೈತರು ಒಬ್ಬೊಬ್ಬ ರೈತರು 20-30 ಕಿಲೋಮೀಟ್ರ್ ಪೈಪ್ಲೈನ್ ಮಾಡಿಕೊಂಡು ಇವತ್ತು ನೀರಾವರಿಯನ್ನು ಮಾಡ್ತಾಯಿದ್ದಾರೆ ನಮ್ಮ ದ್ರಾಕ್ಷಿ ಬೆಳೆಗಾರರು ಬಿಜಾಪುರ ಜಿಲ್ಲೆಯಲ್ಲಿ. ಇದು ಇಷ್ಟೇ ಸಮೀಪ ಇದ್ದದ್ದು ಯಾಕೋ ನಮಗೆ ಶೋಚನೀಯ ಅನ್ನಿಸ್ತಾ ಇದೆ. ಸಂಪೂರ್ಣ ಈ ಒಂದು ನೀರಾವರಿ ಆಗಬೇಕಂತೇಳಿ ನಮ್ಮ ಗುರಿ ಹೊಂದಿದ್ದೇವೆ. ನಾವು ಮುಖ್ಯವಾದ ಸಮಸ್ಯೆ ಅಂದರೆ ಮೋಟ್ರುಗಳ ಕೆಟ್ಟ ಪರಿಸ್ಥಿತಿ, ಮಿಸ್ಹ್ಯಾಂಡ್ಲಿಂಗು, ಅಲಕ್ಷ್ಯ, ಇಂಜಿನಿಯರ್ಗಳ ಇನ್ಎಫಿಷಿಯನ್ಸಿ, ಇಂಜಿನಿಯರ್ಗಳ ದರೋಡೆ, ಈ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳಲ್ಲಿ. ಎರಡನೇದು, ವರ್ಷಕ್ಕೊಂದು ಸಾರಿ ಏನು ಇವತ್ತು ಅವರು ಕೆನಲದೆಲ್ಲ ಹೂಳು ತೆಗಿಬೇಕು, ಅದನ್ನು ರಿಪೇರಿ ಮಾಡಬೇಕು. ಮತ್ತು ಈ 90 ದಿನಗಳವರೆಗೆ ಕೇವಲ 365 ದಿನದೊಳಗೆ ಕೇವಲ 90 ದಿನ ನೀರು ಕೊಡೋಕ್ಕೆ ಆಗೋದಿಲ್ಲ ಇವರಿಗೆ ಇರಿಗೇಷನ್ ಸಲುವಾಗಿ. ಆ ಒಂದು ಎಲ್ಲ ಕೆನಲ್ಗಳನ್ನು ರಿಪೇರಿ ಮಾಡಬೇಕು, ಹೂಳು ತೆಗಿಬೇಕು, ಮತ್ತು ಎಲ್ಲ ಮೋಟ್ರುಗಳನ್ನ ರಿಪೇರಿ ಮಾಡಿ ಕೊನೆಯ ರೈತರಿಗೂ ನೀರು ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಇವತ್ತು ಕೊಟಬಾಗಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹೋರಾಟಕ್ಕೆ ನಾವು ರಾಜ್ಯ ಉತ್ತರ ಪ್ರಾಂತದಿಂದ ಇರ್ಬೋದು, ಕರ್ನಾಟಕ ರಾಜ್ಯದಿಂದ ಇರ್ಬೋದು, ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ತಿಳ್ಕೊಂಡು ಸಪೋರ್ಟನ್ನು ಮಾಡಿದ್ದೀವಿ. ಈಗಾಗಲೇ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ಸ್ಪಂದಿಸಿದ್ದಾರೆ. ಈ 33 ದಿನಗಳಲ್ಲಿ 3 ದಿನ ಕೊನೆಗೆ ನೀರು ಹರಿತಾ ಇದೆ. ಅದೊಂದು ಒಳ್ಳೆಯ ಖುಷಿಯ ವಿಚಾರ. ಮತ್ತು ಜಿಲ್ಲಾಡಳಿತಕ್ಕೆ ನಾನು ಭಾರತೀಯ ಕಿಸಾನ್ ಸಂಘದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಈ ಹೋರಾಟ ಈ ಕೊಟಬಾಗಿ ಲಿಫ್ಟ್ ಇರಿಗೇಷನ್ ಅಷ್ಟೇ ಸೀಮಿತ ಇಲ್ಲ. ಇದು ಬೆಳಗಾವಿ ಜಿಲ್ಲೆ ಇರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲ ನೀರಾವರಿ ಹೋರಾಟಗಳ ಎಲ್ಲ ಸ್ಕೀಮ್ಗಳ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಮತ್ತು ನೀರಾವರಿ ಒಂದೇ ಹೋರಾಟ ಅಲ್ಲ ನಮ್ಮದು. ಸಾವಯವ ಕೃಷಿ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಬೆಂಬಲ ಬೆಲೆ ಇರ್ಬೋದು, ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವುದು, ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಎಲ್ಲ ಅಭ್ಯಾಸ ವರ್ಗಗಳನ್ನು ಮಾಡ್ತೀವಿ. ನಾವು 3 ದಿನ ಒಂದೇ ಕಡೆ ಎಲ್ಲ ರೈತರು ಕೂಡಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಅಥವಾ ದೇಶದ ಯಾವುದೇ ಮೂಲೆಯಲ್ಲಿ ಯಾರು ಎಕ್ಸ್ಪರ್ಟ್ ಇದ್ರಂದ್ರೆ, ಇವತ್ತು ಕಬ್ಬಿನ ಮೇಲೆ ಇರ್ಬೋದು, ಜೋಳದ ಮೇಲೆ ಇರ್ಬೋದು, ದ್ರಾಕ್ಷಿ ಮೇಲೆ ಇರ್ಬೋದು, ಅವ್ರನ್ನೆಲ್ಲ ಕರೆಸ್ಕೊಂಡು ಚಿಂತನೆ ಮಾಡಿ ಅಭ್ಯಾಸ ವರ್ಗಗಳನ್ನು ಮಾಡಿ ಆಮೇಲೆ ರೈತರ ಕಡೆ ನಾವು ಯಾವ ರೀತಿ ಮಾಡಬೇಕಂತೇಳಿ ಟೆಕ್ನಿಕಲ್ಲಾಗಿ ನಾವು ಮಾತಾಡ್ತೀವಿ. ಇದರಂತೆ ಲಿಫ್ಟ್ ಇರಿಗೇಷನ್ಗಳ ಬಿಜಾಪುರದಲ್ಲಿ ನಾವು ಮಾಡಿದಾಗ ಇಂಡಿ ತಾಲೂಕಿನಲ್ಲಿ 2 ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿ 1,000 ರೈತರಿಗಿಂತ ಹೆಚ್ಚಾಗಿ ಬಂದು ಅಟೆಂಡ್ ಆಗಿ ಅದರ ಲಾಭವನ್ನು ಪಡೆದಿದ್ದಾರೆ. ಮತ್ತು ಹೋರಾಟಗಳನ್ನು ಒಳ್ಳೆಯ ರೀತಿಯಲ್ಲಿ ಕ್ರಿಯಾತ್ಮಕವಾಗಿ ನಾವು ಮಾಡ್ತಾಯಿದ್ದೀವಿ. ಕಾನೂನಾತ್ಮಕವಾಗಿ ನಾವು ಕ್ರಿಯಾತ್ಮಕ ಮತ್ತು ಕಾನೂನಾತ್ಮಕವಾಗಿ ಮಾಡೋದೇ ನಮ್ಮ ಕೆಲಸ. ನಾವು ಕಲ್ಲು ಒಗಿದು, ಅಲ್ಲಿ ಸುಡೋದು, ಟಯರ್ ಸಿಗೋದು, ಬೆಂಕಿ ಹಚ್ಚೋದು ಆ ಕೆಲಸ ಮಾಡೋದಿಲ್ಲ. ನಾವು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳೇ ಇರ್ಬೋದು, ಅವರ ಮನವೊಲಿಸಿ ಏನಾಗಿದೆ, ಏನಿಲ್ಲ, ಪರಿಸ್ಥಿತಿ ಯಾವ ರೀತಿ ಇದೆ, ರೈತರು ಏನಿದೆ, ಇದನ್ನೆಲ್ಲ ತಿಳಿಸಿ ಏನಾಗಬೇಕಾಗಿದೆ ರೈತರ ಬೇಡಿಕೆ ಅವ್ರಿಗೆಲ್ಲನೂ ನಾವು ಇಲ್ಲೇ ಒಬ್ಬ ಪಂಚಾಯಿತಿ ಮೆಂಬರ್ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟ್ರ್ವರೆಗೂ ನಾವು ಅದನ್ನು ಸ್ಪಂದನೆಯನ್ನು ಮಾಡ್ತೀವಿ, ಆ ವಿಷಯವನ್ನು ತಿಳಿಸ್ತೀವಿ. ನಾವು ಡಿ ಸಿ ಅವರು ಅವ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಭಾರತೀಯ ಕಿಸಾನ್ ಸಂಘ ಇಟ್ಕೊಂಡಿತ್ತು. ಒಳ್ಳೆಯವರು ರೈತರ ಸ್ಪಂದನೆ ಮಾಡ್ತಾರೆ, ಅವರ ಇದು ಮಾಡ್ತಾರೆ ಅಂತ. ನಮಗೆ ಅವರು ಇಲ್ಲಿ ಸ್ಥಳಕ್ಕೆ ಬಂದ ರೈತರು ಕಷ್ಟದಾಗದಾರ, ನೀರು ಹೋಗ್ತಾ ಇಲ್ಲ,
ಅವ್ರಿಗೆ ಮತ್ತು ಈ ಏನೋ ರಾಜಕೀಯ ಒತ್ತಡ ಅದು ಇದು ಇರ್ಬೋದು ಅಂತೇಳಿ ಅನ್ನಿಸ್ತಾ ಇದೆ ನನಗೆ. ಮತ್ತು ಅದೆಲ್ಲ ಒತ್ತಡ ಇದ್ರೆ ಮನ್ಯಾಗ ಕುಂದಿರ್ಬೇಕು ಅವರು ಹೋಗಿ. ಈಗ ಇಷ್ಟೆಲ್ಲ ರೈತರು 20,000 ಎಕರೆದ ರೈತರು ಒಂದು ಮನ್ಯಾಗ 5 ಮಂದಿ ಅಂದ್ರೆ ಎಷ್ಟಾಗ್ತದೆ? ಇಷ್ಟೆಲ್ಲ ಮಂದಿ ಇವತ್ತು ಕಷ್ಟದಾಗ ಅದಾರ, ನೀರು ಸರಿಯಾಗಿ ಬರ್ತಾ ಇಲ್ಲ. ಇದಕ್ಕೆಲ್ಲ ಅವರು ಯಾವುದೇ ಪರಿಮಿತಿಯನ್ನು ದಾಟಿ ಬಂದು ಸ್ಪಂದನೆಯನ್ನು ಮಾಡ್ಬೇಕು, ಅಲ್ಲಿ ಹೋಗಿ ನೋಡ್ಬೇಕು, ಸ್ಪಾಟಕ್ಕೆ ಹೋಗ್ಬೇಕು, ಆ ಮೋಟ್ರ್ಗಳ ಪರಿಸ್ಥಿತಿ ಹೆಂಗದಾವ ನೋಡ್ಬೇಕು. ಮತ್ತು ಅವ್ರ ಮನ್ಯಾಗ ಮೋಟ್ರ್ ಪರಿಸ್ಥಿತಿ ಹೆಂಗದ, ಅವ್ರೇನು ಮ್ಯಾಲೆ ಲಿಫ್ಟ್ ಮಾಡಿ ಶಾವರ್ ಬಾತ್ ಅದು ಮಾಡ್ತಾರಲ್ಲ, ಅವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, AW ಇರ್ಬೋದು, ಅವ್ರ ಮನೆ ಎಲ್ಲನೂ ಪರೀಕ್ಷೆ ಮಾಡಿ ನಮ್ಮ ತೋಟಕ್ಕೆ ಹೆಂಗೆ ನೀರು ಕೊಡ್ತಾರೆ, ಅವ್ರ ಮನೆಗೆ ಹೆಂಗೆ ನೀರು ತಗೋತಾರೆ ಅನ್ನೋದು ವರದಿಯನ್ನು ಮಾಡಿಕೊಂಡು ಅದ್ರ ಮೇಲೆ ಕೆಲಸ ಮಾಡ್ಬೇಕಂತೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಇದು ನಮ್ಮ ಏನು ಗುರಿ ಐತಿ, ಗುರಿ ತಲುಪುವವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್